ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಇಲ್ಲಿ 3 ಕಾರ್ಡ್ಸ್ ಇಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಏನು ಮೆಸೇಜ್ ಇದೆ ನೋಡೋಣ. ವೀಕ್ಲಿ ಗೈಡೆನ್ಸ್ ಏನಿದೆ ಅಂತ. ಬಾಟಮ್ ಆಫ್ ದಿ ಡೆಕ್ ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಅವೇರ್ನೆಸ್ ಅಂತ ಇದೆ. ಸೊ ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ಸಿಗುತ್ತೆ ಅನ್ನೋವಂಥದ್ದು. ಮೊದಲನೇದು, ಎರಡನೇದು, ಮೂರನೇದು. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. 3 ಬೇಕಾದರೂ ಆಯ್ಕೆ ಮಾಡಿ. ನಮಸ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವೀರಭದ್ರ ಸ್ವಾಮಿಗಳು ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್, ಬೀಯಿಂಗ್ ಡಿಸ್ಟ್ರಾಯ್ಡ್, ಅಕ್ಸೆಪ್ಟ್ ಚೇಂಜಸ್ ಆ್ಯಂಡ್ ಸೊ ರೆಡಿಯಾಗಿರಿ. ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಈ ವಾರ ಬರುತ್ತೆ. ಒಂದು ಸಡನ್ ಚೇಂಜ್ ಬರುವಂಥ ಸಾಧ್ಯತೆಗಳು ಇದೆ ಅಂತ ಇದೆ. ಓಕೆ, ಪ್ರಯಾಣ ಒಂಚೂರು ರಹಸ್ಯವಾಗಿ ಇರುತ್ತೆ. ಪ್ರಯಾಣದಲ್ಲಿ ಎಲ್ಲೋ ಪ್ರಯಾಣ ಹೋಗ್ತೀರಾ, ಆ ಪ್ರಯಾಣ ನೀವು ಅಂದ್ಕೊಂಡಂಗೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಲಿ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ನಿಮ್ಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ರೆ, ಮೇ ಬಿ ಸೀಕ್ರೆಟಾಗಿ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ರೆ ನೋ ಮೋರ್ ಸೀಕ್ರೆಟ್ಸ್ ಆಗಿ ಇಲ್ಲ, ನೀವು ಹೋಗುವಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ ಅನ್ನುವಂಥದ್ದು ಇದೆ. ವಾವ್, ಆ ತಾಯಿ ಆಶೀರ್ವಾದ ನಿಮ್ಮ ಜೊತೆ ಇದೆ, ಸ್ಟ್ರೆಂತ್ ನಿಮ್ಮ ಜೊತೆ ಇದೆ. ಸೊ ಹಾಗಾಗಿ ಕರೆಕ್ಟ್ ರೀತಿಲಿ ಪ್ರಯತ್ನನ ಪಡಿ. ನೀವು ಪ್ರಯತ್ನ ಪಟ್ಟಂಥ ರೀತಿಯಲ್ಲೇ ನೀವು ಅಂದ್ಕೊಂಡಿದ್ದು ಆಗುವಂಥ ಸಾಧ್ಯತೆ ಇದೆ. ತುಂಬ ಹೊಸ ಮನೆ ಗುರುಪ್ರವೇಶಕ್ಕೆ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ. ವಿವಾಹ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ, ಹೊಸ ಮನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಅದರಿಂದ ಹೊರ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನೀವು ಇಟ್ಟ ಗುರಿ ಬಿಟ್ಟ ಬಾಣ ತಪ್ಪಲ್ಲ ಅಂತ ಅಂದ್ಕೊಂಡಿದ್ರೆ ತಪ್ಪಿಲ್ಲ ಅದು. ಬಟ್ ಎಲ್ಲೋ ಒಂದು ಕಡೆ ನೀವು ಬೇರೆ ಮನೆಗೆ ಹೋದರೆ ಖುಷಿಯಾಗಿರ್ತೀನಿ, ಅಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನನಗೆ ಬಿಡುಗಡೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಆಗೋದಿಲ್ಲ ಅದು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಲಾಸ್ಟ್ 5 ಇಯರ್ಸಿಂದ ಜಾಸ್ತಿ ಸಫರ್ ಮಾಡ್ತಿದ್ದೀರಾ, ಅದನ್ನು ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಗ್ಗೆ, ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ, ನಿಮ್ಮ ವಿದ್ಯೆಯ ಬಗ್ಗೆ, ನಿಮ್ಮ ಸಿಂಗಲ್ ಲೈಫ್ ಬಗ್ಗೆ ಸಾಕಷ್ಟು ಗಾಸಿಪ್ ಹರಿದಾಡುತ್ತೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ಸೀಕ್ರೆಟ್ಸ್ ನಡೀತಾ ಇದೆ. ಯಾರೋ ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ಅಥವಾ ಕೇವಲವಾಗಿ ಮನಸ್ಸಿಗೆ ನೋವು ಮಾಡೋ ಹಾಗೆ, ಎಲ್ಲೂ ಹೊರಗಡೆ ಹೋಗದಿರೋ ಹಾಗೆ ಒಂದಷ್ಟು ತಡೆನ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಟ್ಟು ನಿಮಗೆ ಸರಿ ಅನಿಸಿದ್ರೆ ನೀವು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾರೆ ಈ ವಾರ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದ್ರ ಜೊತೆಗೆ ಹೊಸ ಮನೆ ಅಥವಾ ನಿಮ್ಮ ಫ್ರೆಂಡ್ಸ್ ಮದುವೆ ಇರ್ಬೋದು, ನೇಬರ್ಸ್ ಅಥವಾ ರಿಲೇಟಿವ್ಸ್, ಅಥವಾ ನಿಮ್ಮದೇ ಮದುವೆ ಕೂಡ ಆಗಬಹುದು. ಆ ಮದುವೆಗೆ ಒಂದಷ್ಟು ಹಣಕಾಸಿನ ತೊಂದರೆಗಳು, ಅನಾರೋಗ್ಯದ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಯಾರೋ ತಮ್ಮ ಹಳೆ ಮನೆಗೆ ವಾಪಸ್ ಹೋಗುವಂಥ ಸಾಧ್ಯತೆ ಇದೆ ಈ ವಾರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವರಿಗೆ ಒಂದಷ್ಟು ಹಣಕಾಸಿನ ಸಮಸ್ಯೆ ಏನಿತ್ತು, ತಮ್ಮ ಹಳೆಯ ಮನೆಯಲ್ಲಿ ಸರಿಯಾಗಿ ಬಿಸ್ನೆಸ್ ಅಥವಾ ಏನೋ ಸಮಸ್ಯೆ ಇದೆ ಅಂತ ಮನೆ ಬಿಟ್ಟು ಬಂದಿದ್ರೆ ಆ ಮನೆಗೆ ವಾಪಸ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಏನೋ ಒಂದು ತುಂಬ ಸ್ಪೀಡಾಗಿ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಂಬೇಡಿ. ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ. ಸಕ್ಸಸ್ ವೇಲಿ ನಿಮ್ಮ ಲೈಫ್ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ನೋಡ್ತೀರಾ. ವಿದ್ಯೆಯಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಹಣ್ಣುಗಳಿಗೆ ಒಳ್ಳೆ ಬೆಲೆ ಬರುತ್ತೆ. ಸೊ ಹೆಚ್ಚಿನ ಹಣನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಡ್ರಿಂಕ್ಸ್ ಮಾಡಿ ಬುಕ್ಕನ್ನು ಓದಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀಟಾಗಿ ಇಟ್ಕೊಳ್ಳಿ ಮನೇನ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರ ಗಾಸಿಪ್ಪಿಂದ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡಬೇಡಿ. ಯಾರ್ಯಾರು ನಿಮಗೆ ಅವಮಾನ ಮಾಡಿದ್ರೋ, ಯಾರ್ಯಾರು ನಿಮಗೆ ಸಮಸ್ಯೆ ಮಾಡಿದ್ರೋ ಅದೆಲ್ಲವೂ ಅವರಿಗೆ ವಾಪಸ್ ರಿಟರ್ನ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ.
ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗ್ತೀರಾ, ಪ್ರಯಾಣ ಹೋಗೋದ್ರಿಂದ ನನಗೆ ಅನುಕೂಲನಾ ಅನ್ನುವಂಥ ಪ್ರಶ್ನೆಗೆ ಮೇ ಬಿ ಕಾಲಾಯ ತಸ್ಮೈ ನಮಃ. ಸೀಕ್ರೆಟ್ ಎನರ್ಜಿ ಇದೆ, ಅದು ನಿಮಗೆ ಸೀಕ್ರೆಟ್ ಆಗಿ ಒಳ್ಳೇದಾದರೂ ಕೂಡ ಆಗಬಹುದು, ಆಗಲಿಲ್ಲ ಅಂದರೂ ಕೂಡ ಹೇಳೋದಕ್ಕೆ ಬರುವುದಿಲ್ಲ. ಯಾಕೆ ಅಂದರೆ ಇದು ಆ ಕ್ಷಣದ ಎನರ್ಜಿ ಅನ್ನುವಂಥದ್ದು ಇದೆ. ತುಂಬ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಹೋಗಬೇಡಿ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. 8 ಆಫ್ ಸೋರ್ಟ್ಸ್ ಮತ್ತು 9 ಆಫ್ ಸೋರ್ಟ್ಸ್. ಎಷ್ಟು ದಿನ ಅದರಲ್ಲೇ ಮುಳುಗಿರ್ತೀರ, ಎಷ್ಟು ದಿನ ಅದರಲ್ಲೇ ಯೋಚನೆ ಮಾಡ್ತಾನೇ ಇರ್ತೀರ, ಎಷ್ಟು ದಿನ ಅದೇ ತಲೆಯಲ್ಲೇ ಇರ್ತೀರ. ಹೊರಗೆ ಬನ್ನಿ, ಸಾಕು. ಇಷ್ಟು ದಿನ ಕಷ್ಟಪಟ್ಟಿದ್ದು, ಇಷ್ಟು ದಿನ ದುಃಖ ಪಟ್ಟಿದ್ದು, ಇಷ್ಟು ದಿನ ನೋವು ಪಟ್ಟಿದ್ದು ಎಲ್ಲವೂ ಎಂಡ್ ಆಯಿತು. ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಗಾಡಿ ತೊಗೊಳ್ತೀರಾ, ಹೊಸ ಕಾರ್ ಬರ್ತಾ ಇದೆ. ಸಡನ್ನಾಗಿ ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಲವ್ ಲೈಫ್ ಚೆನ್ನಾಗಿದೆ, ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆ ಇದೆ. ಔಷಧಿನ ಚೆನ್ನಾಗಿ ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಆಲ್ರೆಡಿ ಎಲ್ಲವೂ ಕೂಡ ರಿಮೂವಿಂಗ್ ಎನರ್ಜಿಲಿ ಇದೆ. ಓಕೆ, ಸೊ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಒಂದು ಸೆಲೆಬ್ರಿಟಿ ವೈಬಿಗೆ ನೀವು ಹೋಗ್ತೀರಾ, ಸಾಕಷ್ಟು ಫೇಮಸ್ ಕೂಡ ಆಗ್ತೀರಾ. ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ, ಒಳ್ಳೆ ಪರ್ಸನ್ ಬರ್ತಾರೆ, ಅವ್ರ ಜೊತೆ ನಿಮಗೆ ಮದುವೆ ಕೂಡ ಆಗುತ್ತೆ. ಒಳ್ಳೆ ಬೆಲೆಗೆ ನಿಮ್ಮ ಮನೆ ಮಾರಾಟ ಆಗುತ್ತೆ. ನೀವು ಇಟ್ಕೊಂಡಿರುವಂಥ ಮನೆನ ಮಾರಾಟ ಮಾಡಿಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಾರಾಟ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಒಳ್ಳೆ ಹಣ ಬಂದು ಒಂದಷ್ಟು ಬದಲಾವಣೆಗಳನ್ನ ಕೂಡ ಬೇರೆ ಜಾಗದಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಆಪ್ಷನ್ಸಲ್ಲಿ ಇರೋದು ಮನೆ. ಈ ವಾರ ಪೂರ್ತಿ ಮನೆ ಕಡೆನೇ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ಸು ಇದೆ, ನಿಮಗೆ ಸಾಕಷ್ಟು ಬದಲಾವಣೆ ಇದೆ. ಸೊ ಆ ಯಶಸ್ಸನ್ನು, ಬದಲಾವಣೆನ ಅನುಭವಿಸಿ ಅನ್ನುವಂಥದ್ದು ಇದೆ. ಲಿಸನ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಜೊತೆಗೆ ಚೂಸ್ ನ್ಯೂ ಡೈರೆಕ್ಷನ್. ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ರೀಕನ್ಸಿಡರ್. ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್ ಇದೆ. ಸೊ ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀರಾ. ಹೀಗೆ ರೈಟ್ ಮೂಮೆಂಟಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಹಾಗೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ, ಹೇಳೋಕ್ಕಾಗಲ್ಲ ಯಾವ ರೀತಿ ಚೇಂಜ್ ಆಗತ್ತೆ ಅಂತ. ನೋಡೋಣ, ಒಂದಷ್ಟು ಬಿಡುಗಡೆ ಈ ಅಮಾವಾಸ್ಯೆಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಓಕೆ, ಸೊ ಯಾವುದೋ ಒಂದು ವಿಚಾರಕ್ಕೆ ನೋ ಅಂತ ಇದೆ, ಯಾರ್ದೋ ಪ್ರಶ್ನೆ ಇದೆ, ಎಸ್ ಆರ್ ನೋ ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ನೋ ಅಂತ ಇದೆ. 3, 2, 11, 10, 7, 12 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 12 ನಂಬರ್ ಇಂಪಾರ್ಟೆಂಟು. ಸೊ ಸಿಂಹರಾಶಿ, ಮಿಥುನ ರಾಶಿ, ಮೇಷರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಓಕೆ, ಲೆಟರ್ಸ್ ನೋಡೋಣ ಸ್ವಲ್ಪ. Q O F K F O E W X T ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇವೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಬನ್ನಿ ನೋಡೋಣ. ಸೊ ಮಾತಾರ ಇದ್ದಾರೆ. ಸೊ ಸಕ್ಸಸ್, ಬಿಸ್ನೆಸ್ಸಲ್ಲಿ ಸಕ್ಸಸ್ ಬರುತ್ತೆ ಈ ವಾರ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕು ಬೇಡ ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರು ನಿಮ್ಮ ಲೈಫಿಗೆ ಬರೋದಿಲ್ಲ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಅವಘಡ ಆಗುತ್ತೆ, ಅಥವಾ ಯಾರಾದರೂ ನಿಮ್ಮ ಲೈಫಿಗೆ, ನಿಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಯಾರೂ ಬರೋದಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದವರು ಬರೋದಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋರು ಕೂಡ ಈ ವಾರ ನಿಮ್ಮ ಮನೆಗೆ ಬರೋದಿಲ್ಲ. ಹೊಸ ಆಫರ್ ಬರುವಂಥ ಸಾಧ್ಯತೆ ಇದೆ, ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆ ಇದೆ. ಲವ್ ಲೈಫ್ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಒಳ್ಳೆಯ ಒಂದು ಪ್ರೀತಿ ನಿಮಗೆ ಸಿಗುತ್ತೆ, ಔಷಧಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಇಲ್ಲಿ ಇದೆ. ಸೊ ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಈ ವಾರ.
ಫೈನಾನ್ಷಿಯಲಿ ಕೂಡ ತುಂಬ ಸಕ್ಸಸ್ಸನ್ನು ನೋಡ್ತೀರಾ, ಹೆಚ್ಚಿನ ಅನುಕೂಲ ಆಗುತ್ತೆ ಫೈನಾನ್ಷಿಯಲ್ ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ, ಒಂದು ಮನೆಯ ಬಗ್ಗೆ ಒಂದಷ್ಟು ಗೊಂದಲಗಳು ಇದೆ, ನಿಮಗೆ ಕನ್ಫ್ಯೂಷನ್ಸ್ ಇದೆ, ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ಬೇರೆ ಕಡೆ ಮುಂದುವರಿರಿ, ಇದರಿಂದ ಹೆಚ್ಚಿನ ಲಾಭ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ನಿಮ್ಮ ನೆಕ್ಸ್ಟ್ ಮೂವ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಗಮನನ ಇಟ್ಟಿದ್ದಾರೆ ಅಥವಾ ಒಂದಷ್ಟು ಮಾಹಿತಿನ ತಿಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಕರ್ಮಾಸ್ ಇದೆ, ಅದ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಲೈಫ್ ಈಸ್ ಲೈಕ್ ದಟ್, ಮೂವ್ ಆನ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆರೋಗ್ಯದ ಕಡೆ ಒಂದಷ್ಟು ಗಮನನ ಹರಿಸಿ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರುಗಳು ಆಗೋದ್ರಲ್ಲಿ ಇದೆ. ಒಬ್ಬ ಮೆಜಿಷಿಯನ್ ಕಡೆಯಿಂದ ನಿಮಗೆ ಪ್ರೀತಿಯ ಅಥವಾ ಮ್ಯಾರೇಜ್ ಆಫರ್ ಇರಬಹುದು, ಪ್ರೆಗ್ನೆನ್ಸಿ ಬರುವಂಥದ್ದು ಇರಬಹುದು, ಅಥವಾ ಲವ್ ಆಫರ್ ಇರಬಹುದು. ಈ ಥರದ್ದು ಏನೋ ಒಂದು ಆಫರ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನೀವು ತುಂಬ ಪವರ್ಫುಲ್ಲಾಗಿ ಬದಲಾಗಿ ಅನ್ನುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ದಿನ ಹೋಗಬಹುದು, ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಬೇಕು ಅಂದರೆ. ಸೊ ಆಸ್ತಿ ಜಮೀನಿನ ವಿಚಾರಕ್ಕೆ ಬರೋದಾದರೆ, ಅಥವಾ ಡಿವೋರ್ಸ್ ಆಗಿ ಇರೋರು ತಮ್ಮ ಒಂದು ಲೈಫ್ ಬಗ್ಗೆ ಯೋಚನೆ ಮಾಡೋದಾದರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡೋದಾದರೆ, ಎಲ್ಲರಿಗೂ ಮೇ ಬಿ ಈ ಇಯರ್ ಎಂಡಿಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಏಸ್ ಆಫ್ ಸೋರ್ಟ್ಸ್ ಇದೆ. ಸೊ ಸಾಧ್ಯ ಆದಷ್ಟು ಕ್ಲಾರಿಟಿನ ತಗೊಳ್ಳಿ. ನಿಮ್ಮ ಜೀವನಕ್ಕೆ ಯಾರು ವಾಪಸ್ ಬರ್ತಾರೆ ಅವರಿಂದ ನಿಮ್ಮ ಜೀವನ ಬೇಕಾ ಬೇಡವಾ ಅನ್ನುವಂಥದ್ದು. ಮೋಸ ಮಾಡಿ ಹೋದವರು ನಿಮ್ಮ ಜೀವನದಿಂದ ಯಾಕೆ ಮೋಸ ಮಾಡಿ ಹೋದರು, ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿದ್ರೆ ಬೆಟರ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಯಶಸ್ಸನ್ನು ಖಂಡಿತವಾಗ್ಲೂ ನೋಡ್ತೀರಾ. ಏನಕ್ಕೋಸ್ಕರ ಕಾಯ್ತಿದ್ರಿ ಅದು ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏನು ಆಗಿಲ್ಲ ಅಂತ ಕಾಯ್ತಾ ಇದ್ರಿ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಬೇರೆ ಸ್ಥಳದಲ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಲಾಯ ತಸ್ಮೈ ನಮಃ. ಸೊ ಬಹಳಷ್ಟು ಜನಕ್ಕೆ ವಿದೇಶ ಪ್ರಯಾಣ ಇದೆ, ಬೇರೆ ಕಡೆ ಸ್ಥಳ ಬದಲಾವಣೆ ಕೂಡ ಇದೆ. ಸಾಕಷ್ಟು ಅವಕಾಶಗಳು ಬರ್ತಿದೆ, ಆ ಅವಕಾಶನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಇರಿ, ತಾಳ್ಮೆ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಮನೆ ಗೃಹಪ್ರವೇಶ ಆಗುವಂಥದ್ದು, ನಿಮ್ಮ ಮನೆಗೆ ರಕ್ಷೆ ಸಿಗುವಂಥದ್ದು, ವಿವಾಹ ಕಾರ್ಯಗಳು ನಡೆಯುವಂಥದ್ದು, ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂಥದ್ದು, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರುವಂಥದ್ದು ಕೂಡ ಸಾಧ್ಯತೆಗಳು ಕೂಡ ಇದೆ. ಯಾರಾದರೂ ಸ್ಟೂಲ್ ಮೇಲೆ ಎಕ್ಕಿ ಒಂಚೂರು ಖುಷೀಲಿ ಏನೋ ಕಟ್ಟಕ್ಕೆ ಹೋಗಿ ಜಾರಿ ಬೀಳಬಹುದು, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಬರ್ತಾ ಇದೆ. ಕೆಲವರಿಗೆ ನಿಮ್ಮ ಜೀವನದಲ್ಲಿ ಕಳೆದು ಹೋಗಿದ್ದೆಲ್ಲವೂ ಕೂಡ ಮರಳಿ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಸೊ ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರೋರು ಟಾಟಾ ಫೈನಲ್ ಗುಡ್ ಬೈ ಕೂಡ ನಿಮಗೆ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಅಮಾವಾಸ್ಯೆಯು ಇಂಪಾರ್ಟೆಂಟ್ ಅಂತ ಕೂಡ ಇದೆ. ಸೊ ಚೂಸ್ ನ್ಯೂ ಡೈರೆಕ್ಷನ್, ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲಿಸನ್ ಯುವರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ನ ಕೇಳಿ ಎಸ್ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಕೆಲವು ವಿಚಾರಕ್ಕೆ ನೋ ನಾಟ್ ದ ರೈಟ್ ಟೈಮ್ ಕೂಡ ಇದೆ. ಸೊ ಹಾಗಾಗಿ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆಂದರೆ ಎಸ್ ನೋ ಎರಡೂ ಇದೆ ಇಲ್ಲಿ. ಓಕೆ, ಕನ್ಯಾ ರಾಶಿ, ಧನಸ್ಸು ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕರ್ಕಾಟಕ ಕೂಡ ಇಂಪಾರ್ಟೆಂಟ್ ಇರಬಹುದು. 10, 7, 9, 11, 12, 15 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ರಾಹು ಕೇತು ಶಾಂತಿ ಒಂಚೂರು ಮಾಡ್ಕೊಳ್ಳಿ, ಇದು ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಲೆಟರ್ಸ್ ನೋಡುವ. MGNOURT MSFO ಇದೆ. ಸೊ ತಾಯಿ ಇಂಪಾರ್ಟೆಂಟು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಂಡೇ ಮಂಡೇ ಇಂಪಾರ್ಟೆಂಟು ಅನ್ನುವಂಥದ್ದು ಕೂಡ ಇದೆ. ರೋಡಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಕೆಲವರು ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಹಾತ್ಮ ಗಾಂಧಿ ಇರಬಹುದು ಅಥವಾ MG ರೋಡ್ ಇರಬಹುದು, ಏನೋ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಚಾರಕ್ಕೆ ನೋ ಅಂತ ಇದೆ, ಗೊತ್ತಿಲ್ಲ ಯಾವ ವಿಚಾರ ಅಂತ. ಸೊ ನಿಮ್ಮ ಸಂದರ್ಭಕ್ಕೆ ಬಿಟ್ಟಂಥ ವಿಚಾರ. ಸಾಕಷ್ಟು ಸಕ್ಸಸ್ ಇದೆ, ಸಾಕಷ್ಟು ಚೆನ್ನಾಗಿ ಹೋಗುತ್ತೆ ಈ ವೀಕ್. ಎಂಜಾಯ್ ಮಾಡಿ, ಟೇಕ್ ಕೇರ್.
ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮವು ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಿಕ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರಲಿ. ನಮಸ್ತೆ ಎಲ್ಲರಿಗೂ. ಯಾರು 3ನೇದು ಆಯ್ಕೆ ಮಾಡಿದ್ದೀರಾ ಬನ್ನಿ, ನಿಮಗೆ ಏನಿದೆ ಬ್ಲೆಸ್ಸಿಂಗ್ಸ್ ಈ ವಾರ ನೋಡೋಣ. ಪ್ರತ್ಯಂಗಿರಾ ದೇವಿ ಇದ್ದಾರೆ, ಅಥರ್ವಣ ಕಾಳಿ ಅಥವಾ ಪ್ರತ್ಯಂಗಿರಾ ದೇವಿ ಅಂತ. ಇವರ ಲೈಫ್ ವಿಲ್ ಬಿಕಮ್ ಮ್ಯಾಜಿಕಲ್. ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗುವಂಥ ಸಾಧ್ಯತೆಗಳು ಇದೆ. ನೋಡೋಣ. ಮನಸ್ಸನ್ನು ಶಾಂತವಾಗಿ ಇಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ತುಂಬ ಸ್ಟ್ರಾಂಗ್ ಆಗಿ ಇದೆ. ಹೈ ಪ್ರಿಸ್ಟೆಸ್ ಎನರ್ಜಿ ಇದೆ. ಎಸ್, 3 ಎನರ್ಜಿ ಇದೆ. ಡೆಫಿನೆಟ್ಲಿ ಬಿ ಕೇರ್ಫುಲ್. ಯಾರ್ದೋ ಬ್ರೇಕಪ್ ಆಗುತ್ತೆ. ವಾಟ್ ಎ ಹೆವಿ ಎನರ್ಜಿ. ಪ್ಲೀಸ್ ಬಿ ಕೇರ್ಫುಲ್. ಯಾವುದೋ ಒಂದು ಹೆಣ್ಣು ಮಗಳ ವಿಚಾರವಾಗಿ ಇಲ್ಲಿ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ. ಸಾಕಷ್ಟು ಬಂಧನಗಳು ಇದೆ. ನಿಮ್ಮ ಸತ್ಯ ಗೊತ್ತಾಯಿತು ಅಂತನೋ ಅಥವಾ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಅಂತನೋ ಗೊತ್ತಿಲ್ಲ. ಒಂದು ಒಳ್ಳೆಯ ವ್ಯಕ್ತಿಗೆ ಸಾಕಷ್ಟು ಸಮಸ್ಯೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಈ ವಾರ ಸ್ವಲ್ಪ ಎಲ್ಲ ತಲೆಕೆಳಗಾಗಿ ಉಲ್ಟಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಈ ವಾರ ನೀವು ಅಂದ್ಕೊಂಡಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲವೂ ಕೂಡ ಹೋಗೋದಿಲ್ಲ. ಒಂದಷ್ಟು ಸಮಸ್ಯೆಗಳು ಇದೆ. ಒಂದಷ್ಟು ನಿಮ್ಮ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಬಗ್ಗೆ ಅವರು ಪ್ರಯತ್ನನ ಪಡಿಸಿದ್ದಾರೆ. ಬ್ರೇಕಪ್ ಆಗುವಂಥದ್ದು, ಡೈವರ್ಸ್ ಆಗುವಂಥದ್ದು, ಎಲ್ಲೋ ಪ್ರಯಾಣ ಹೋಗಬೇಕಾದ್ರೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಾಮ ಮಾರ್ಗದಿಂದ ನಿಮ್ಮನ್ನು ಕಟ್ಟಾಕುವಂಥ ಪ್ರಯತ್ನಗಳು ಕೂಡ ನಡೀತಾನೆ ಇದೆ. ಸೊ ಇದೆಲ್ಲವನ್ನು ಕೂಡ ಸರಿ ತೂಗಿಸೋದು ಹೇಗೆ, ಸರಿ ಮಾಡೋದು ಹೇಗೆ ಅನ್ನುವಂಥ ವಿಚಾರಕ್ಕೆ ಒಂದಷ್ಟು ಅವರ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ಬಲಿಪಶು ಮಾಡಿದ್ರ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲದರ ಮಧ್ಯೆ ಒಂದಷ್ಟು ಗುಡ್ ನ್ಯೂಸ್ ಬೇಕು ಅಂತ ನೀವು ಕೇಳೋದಾದರೆ, ಈ ವಾರ ಈ ಮುಂದಿನ ವರ್ಷದವರೆಗೂ ನೀವು ದೈವಾನುಗ್ರಹದಲ್ಲೇ ಇರಿ, ದೈವದ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಒಂದಷ್ಟು ಪರೀಕ್ಷೆಯ ಸಮಯ ಅಂತ ಅಂದ್ಕೊಳ್ಳಿ. ಸೊ ಡೂ ಆರ್ ಡೈ ಸಿಚುವೇಶನ್. ಈ ಸಿಚುವೇಶನ್ನ ನೀವು ಸ್ಟ್ರಾಂಗ್ ಆಗಿ ಫೇಸ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಶಾಂತಿಯಿಂದ ಏನನ್ನು ಗೆಲ್ಲಕ್ಕಾಗೋದಿಲ್ಲ ಅನ್ನೋದು ನೀವು ಈ ವಾರ ಅರ್ಥ ಮಾಡ್ಕೊಳ್ತೀರಾ. ಅದ್ರ ಜೊತೆಗೆ ಪ್ರೀತಿ ಕೆಲವು ಕಡೆ ಕೆಲಸಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತೀರಾ. ಸೊ ರಿಲೇಷನ್ಶಿಪ್ ಎಂಡ್ ಆಯಿತು ಅಂತ ಅಂದ್ಕೊಂಡಿದ್ದವರು ಆ ರಿಲೇಷನ್ಶಿಪ್ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗಿ ಮೂವ್ ಆನ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಈ ವಾರ ನಿಮ್ಮ ಎಲ್ಲ ಆಲೋಚನೆಗಳು ತಲೆಕೆಳಗಾಗತ್ತೆ ಅನ್ನೋದು ಇದೆ. ಅದ್ರ ಜೊತೆಗೆ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ರಿಯೂನಿಯನ್ ಎನರ್ಜಿ ಕೂಡ ಇದೆ. ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಅನ್ನೋದ್ರ ಜೊತೆಗೆ ಈ ಅಮಾವಾಸ್ಯೆ ಕೆಲವರ ಜೀವನದಲ್ಲಿ ಕರಾಳ ಅಮಾವಾಸ್ಯೆ ಅಂತ ಇದೆ. ಹಾಗಾಗಿ ಎಚ್ಚರಿಕೆಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ನ್ಯಾಯ ಕೊಡಿಸ್ಬೇಕು, ನ್ಯಾಯ ಕೊಡಿಸಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ. ಎಲ್ಲರಿಗೂ ಕೆಟ್ಟದು ಅಂತ ಇಲ್ಲ, ಕೆಲವರಿಗೆ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಜೀವನ ನಿಮ್ಮದಾಗತ್ತೆ. ಹೊಸ ಪ್ರೀತಿ, ಹಳೆ ಪ್ರೀತಿ ಎರಡೂ ಬರುತ್ತೆ. ಸೊ ಯಾರು ನಿಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾರೋ ಅವರೇ ಬಂದು ನಿಮಗೆ ಇನ್ನೊಮ್ಮೆ ಆಫರ್ ಕೊಡುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಸತ್ಯಗಳ ಜೊತೆಗೆ ಯಶಸ್ಸು ನಿಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಈ ವಾರ ಹೆಚ್ಚಿಗೆ ಪ್ಲ್ಯಾನ್ ಮಾಡಬೇಡಿ. ಡಿವೈನ್ ಪ್ಲ್ಯಾನ್ ಏನಿದೆ ಅದ್ರ ಜೊತೆ ಹೋಗಿ. ತುಂಬ ಮುಖ್ಯ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ಅಂಥದ್ದು. ಸಾಧ್ಯ ಆದರೆ ಎಲ್ಲೂ ಪ್ರಯಾಣ ಹೋಗಬೇಡಿ, ಮನೆ ಒಳಗೆ ಇರಿ ಅನ್ನುವಂಥದ್ದು ಕೂಡ ಇದೆ.
ಈ ವಾರ ಬೇಡ ಯಾವುದೇ ಪ್ರಮುಖವಾದ ನಿರ್ಧಾರ ತಗೊಳ್ಳುವಂಥದ್ದು. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ, ಅನ್ಲೈಕ್ಲಿ ಇದೆ, ಬೇರೆ ರೀತಿಯಲ್ಲಿ ಆಗತ್ತೆ. ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಲೆಟ್ ಗೋ ಮಾಡಿ. ಶತ್ರು ಬಾಧೆ ಜಾಸ್ತಿ ಕಾಣಿಸ್ತಾ ಇದೆ. ಸಾಕಷ್ಟು ಮೈಂಡ್ ಗೇಮ್ಗಳು ನಡೀತಾ ಇದೆ. ಎಲ್ಲವೂ ಹಣಕಾಸಿನ ವಿಚಾರವಾಗಿ, ಪ್ರೀತಿ ವಿಚಾರವಾಗಿಯೇ ನಡೀತಾ ಇರೋದು. ಬಿ ಕೇರ್ಫುಲ್, ಬಟ್ ನಥಿಂಗ್ ಟು ವರಿ, ನೋ ನೀಡ್ ಟು ವರಿ ಇದೆ. ಯು ವಿಲ್ ಬಿ ಸೇಫ್, ನೋ ನೀಡ್ ಟು ವರಿ ಅನ್ನುವಂಥದ್ದು ಇದೆ. ಗೋ, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಇದೆ. ರೈಟ್ ಡೈರೆಕ್ಷನಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ, ಬಟ್ ನಿಮಗೆ ಸಲಹೆ ಸೂಚನೆಗಳು ಸಿಗುತ್ತೆ, ಎಸ್ ಅನ್ನುವಂಥದ್ದು ಇದೆ. ಓಕೆ, ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ, ತಾಯಿ ಜೊತೆನೇ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಕೂಡ ಇದೆ. ಮಿಥುನ, ಮೇಷ, ಕರ್ಕಾಟಕ, ಮೀನ, ವೃಶ್ಚಿಕ, ಕುಂಭರಾಶಿ ಇಂಪಾರ್ಟೆಂಟು. 1, 4, 3, 2 ನಂಬರು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಕೆಲವು ಕೆಲಸಗಳಿಗೆ ಬೇರೆಯ ಡೈರೆಕ್ಷನ್ ಚೂಸ್ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ PF ಅಮೌಂಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರ್ದೋ ತಿಥಿಗೆ ಹೋಗಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ. ಮೋಮೋಸ್ ತಿಂದು ಒಂದಷ್ಟು ಸಮಸ್ಯೆಗಳು ಮಾಡ್ಕೊಳ್ತಾರೆ ಯಾರು ಅನ್ನುವಂಥದ್ದು ಕೂಡ ಇದೆ. ಸೊ KG, MG, NG, CG, TG, PG, HG, QG, ಇಷ್ಟು G ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ F, K, T, P, H, G, G, Q, M, M, N ಲೆಟರ್ಸ್ ಇದೆ ಇಲ್ಲಿ. ಸೊ ಪ್ರತ್ಯಂಗಿರ ಕಾಳಿ ಮಂತ್ರನ ಹೇಳ್ಕೊಳ್ಳಿ, ರಕ್ಷಾ ಕವಚನ ಹಾಕ್ಕೊಳ್ಳಿ. ಯಾವುದೇ ಪ್ರಮುಖವಾದ ನಿರ್ಧಾರನ ತಗೊಬೇಡಿ. ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ. ಸೊ ನಿಮಗೆ ಎಲ್ಲ ರೀತಿಯ ರಕ್ಷೆಯು ಸಿಗಲಿ ಅಂತ ಹಾರೈಸ್ತೀನಿ. ಸೊ ನಿಮಗೆ ರಕ್ಷೆ ಸಿಗಲಿ, ನೀವು ಸುರಕ್ಷಿತವಾಗಿ ಇರ್ತೀರಾ, ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಸಕಲ ಬಾಧೆಗಳಿಂದ ಹೊರಗೆ ಬರ್ತೀರಾ. ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಮನೆ ದೇವರಿಗೆ ತುಪ್ಪದ ದೀಪನ ಹಚ್ಚಿ ಇವತ್ತೇನೆ ಈ ವಾರ ಪೂರ್ತಿ ಸಾಧ್ಯ ಆದರೆ ಮನೆ ದೇವರಿಗೆ ತುಪ್ಪದ ದೀಪನ ಹಚ್ಚಿ ಶತ್ರು ಬಾಧೆ ನಿವಾರಣೆಗೆ ನೀವೇನಾದರೂ ದೃಷ್ಟಿದೋಷ ತೆಗೆಸ್ಕೊಳ್ಳೋದಿದ್ರೆ ತೆಗೆಸ್ಕೊಳ್ಳಿ. ಸೊ ಏನು ಮಾಡಲಿಕ್ಕೆ ಸಾಧ್ಯ ನೀವು ಪರಿಹಾರನ ನಿಮ್ಮ ಜೀವನನ ಸುರಕ್ಷಿತ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಕಲಾಯ ತಸ್ಮೈ ನಮಃ. ವೇಟ್ ಫಾರ್ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕ್ 3 ಇದೆ ಇಲ್ಲಿ. ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಸುದೈವಕ ಕುಟುಂಬ ಯಾವಾಗಲೂ ಸುರಕ್ಷತೆ ಒಳಗೆ ಇರಲಿ, ಯಾವುದೇ ತೊಂದರೆ ಯಾರಿಗೂ ಆಗದೆ ಇರಲಿ, ಜ್ಞಾನ ಜ್ಯೋತಿನ ಬೆಳಗ್ತಾ ಇರಿ ಅನ್ನುವಂಥದ್ದು ಇದೆ. ಮನಸ್ಸನ್ನು ಕತ್ತಲ್ ಮಾಡ್ಕೊಬೇಡಿ. ಪಾಸಿಟಿವ್ ಥಿಂಕಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕೀ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ. ಟೇಕ್ ಕೇರ್.